ಕರ್ನಾಟಕ ರಾಜ್ಯದ ಎಲ್ಲಿದ್ದೀರಿ ಸಿ ಎಮ್ ಇಬ್ರಾಹಿಂ ಸಾಹೇಬ್ರೆ? ರಾಜ್ಯ ಇವತ್ತು ನಿಮ್ಮನ್ನು ನೋಡಾಕತ್ತೈತಿ. ಯಾಕೆ ಗಾಯಬಾಗತ್ತೀರಿ? ನೀವು ವೇದಿಕೆಗೆ ಬರಬೇಕು. ರಾಜ್ಯದ ಜನತೆ ನಿಮ್ಮನ್ನು ಕರೆಯೋಲೆ ಮಾಡಾಕತ್ತೈತಿ ಸಿ ಎಮ್ ಇಬ್ರಾಹಿಂ ಸಾಹೇಬ್ರೆ. ಯಾಕಂದರೆ ನೀವು ರಾಜ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಿದ್ದೀರಿ. ಸಂಘಟನೆ ಮುಖಾಂತರ ಇವತ್ತು ಜಾತ್ಯತೀತವಾದ ಇವತ್ತು ಅಹಿಂದ ಸಮಾವೇಶವನ್ನು ಸಂಘಟನೆ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಸಿ ಎಮ್ ಇಬ್ರಾಹಿಂ ಸಾಹೇಬ್ರೆ. ನಿಮ್ಮ ಕೆಲಸ ಇವತ್ತು ಭಾಳ ಅವಶ್ಯಕತೆ ಐತಿ. ನಿಮ್ಮ ಶ್ರಮ ಇವತ್ತು ನಮಗೆ ಬೇಕಾಗೈತಿ ಅಂಥೇಳಿ ಜನ ಭಾಳ ಮಾತಾಡಕತ್ತಾರ. ಕಾಕಾ ಎಲ್ಲಿದ್ದಾರೆ ಸಿ ಎಮ್ ಇಬ್ರಾಹಿಂ ಸಾಹೇಬರು? ಜಿಲ್ಲೆ ಪರ್ಯಂತ ಎಲ್ಲ ಕಡೆ ಅಡ್ಡಾಡಬೇಕು. ಪ್ರತಿ ಜಿಲ್ಲೆಗೆ ಸಂಚರಿಸಬೇಕು. ಇವತ್ತು ಚಾಮರಾಜನಗರದಿಂದ ಇವತ್ತು ಬೀದರ್ವರೆಗೆ ಇದೇ ಸಿ ಎಮ್ ಇಬ್ರಾಹಿಂ ಅವರ ಅಭಿಮಾನಿ ಬಳಗೈತಿ. ಕೇಂದ್ರ ವಿಮಾನಯಾನ ಸಚಿವರಿದ್ದಾಗೂ ಸಹಿತ ಕರ್ನಾಟಕ ರಾಜ್ಯಕ್ಕೆ ನೇರು ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ನೂರಾರು ವಿಮಾನಗಳನ್ನ ದೆಹಲಿಗೆ ಪ್ರಯಾಣ ಮಾಡಿಸಿದಂಥ ಇಂಟರ್ನ್ಯಾಷನಲ್ ಇವತ್ತು ವಿಮಾನ ನಿಲ್ದಾಣ ಮಾಡುವಲ್ಲಿ ಇದೇ ಸಿ ಎಮ್ ಇಬ್ರಾಹಿಂ ಅವರ ಕೊಡುಗೆ ಐತಿ. ಅವರ ಆಪ್ತ ಕಾರ್ಯದರ್ಶಿ ಒಬ್ಬ ಇದೆ ಪಂಜಾಬದವ. ಅದು ಸಿ ಎಮ್ ಇಬ್ರಾಹಿಂ ಸಾಹೇಬ್ರಿಗೆ ಗೊತ್ತು, ಅವರ ಅನುಯಾಯಿಗಳಿಗೆ ಗೊತ್ತು. ಅನೇಕ ಬಾರಿ ಸಿ ಎಮ್ ಇಬ್ರಾಹಿಮನ ಸಂದರ್ಶನ ತೊಗೊಂಡಿವಿ ನಾವು. ಅವರಿಗೆ ಪದೇ ಪದೇ ಹೇಳಿದ್ದೀವಿ, ನೀವು ಅಖಾಡಕ್ಕೆ ಬರಬೇಕು. ಯಾಕಂದರೆ ನೊಂದ ಜನರ ಧ್ವನಿಯಾಗಬೇಕು. ಇವತ್ತು ಎಲ್ಲ ಹಿಂದೂ ಮುಸ್ಲಿಂ ಬೆಂಕಿ, ಎಲ್ಲಿ ನೋಡಿದಲ್ಲಿ ಬೆಂಕಿ. ನೀವು ಗುರುಕುಲದಲ್ಲಿ ಪಡೆದವರು ಶಿಕ್ಷಣ, ಮಠಾಧೀಶರ ಜೊತೆ ನೀವು ಅನೋನ್ಯ ಸಂಬಂಧ ಇಟ್ಟುಕೊಂಡವರು, ಬಸವಣ್ಣರ ವಚನಗಳನ್ನು ಸಗಟವಾಗಿ ನಿರಗ್ರಹವಾಗಿ ಹೇಳುವಂಥ ಸಿ ಎಮ್ ಇಬ್ರಾಹಿಂ ಸಾಹೇಬರೇ, ನಿಮ್ಮ ಕೊಡುಗೆ ನಮಗೆ ಇನ್ನೂ ಬೇಕು. ಅನೇಕ ಜನರು ವಿಚಾರ ಮಾಡಕತ್ತಾರ, ಸಿ ಎಮ್ ಇಬ್ರಾಹಿಂ ಸಾಹೇಬರು ಚುನಾವಣೆ ಇದ್ದಾಗ ಮಾತ್ರ ಭಾಷಣ ಮಾಡ್ತಾರ, ಚುನಾವಣೆ ಇಲ್ಲದ ಟೈಮ್ದಾಗ ಬರುವುದಿಲ್ಲ ಅಂಥೇಳಿ. ಆದರೆ ನಾವು ಸಮೀಕ್ಷೆ ಮಾಡಿದಾಗ ಅವರ ಎಷ್ಟು ಅಭಿಮಾನಿ ಬಳಗೈತಿ. ಅವರ ಪ್ರತಿಯೊಂದು ಮದುವೆಗಳಿಗೂ ಕಷ್ಟ ಸುಖದಲ್ಲಿಯೂ ಅವರು ಅಸುನೀಗಿದಾಗೂ ಸಹಿತ ಶ್ರದ್ಧಾಂಜಲಿ ಅರ್ಪಣೆ ಮಾಡುವ ಸಲುವಾಗಿಯೂ ಸಹಿತ ಬಂದಿದ್ದ ಉದಾಹರಣೆಗಳದಾವ. ಆದರೆ ಈ ಸಿ ಎಮ್ ಇಬ್ರಾಹಿಂ ಒಂದು ರಾಜ್ಯದ ಮಹಾನಾಯಕ. ಸಿ ಎಮ್ ಇಬ್ರಾಹಿಂ ಶ್ರಮದಿಂದ ಇವತ್ತು ರಾಜ್ಯದಲ್ಲಿ ಅಹಿಂದ ಸಂಘಟನೆ ಕಟ್ಟಿ ಎಷ್ಟೋ ಜನರನ್ನು ಮುಖ್ಯಮಂತ್ರಿ ಮಾಡಿದಂಥ ಒಂದು ಶ್ರೇಯಸ್ಸು, ಪ್ರಧಾನಮಂತ್ರಿ ಮಾಡುವಂಥ ಒಂದು ಶ್ರೇಯಸ್ಸು ಈ ಸಿ ಎಮ್ ಇಬ್ರಾಹಿಂಗೆ ಐತಂದ್ರೆ ಸಿ ಎಮ್ ಇಬ್ರಾಹಿಮದ ತಾಕತ್ತು ಶಕ್ತಿ ನೋಡ್ಬೇಕು. ಯಾಕೆ ಸಿ ಎಮ್ ಇಬ್ರಾಹಿಂ ಸಾಹೇಬ್ರೆ ನೀವು ಈಗ ಬರಬೇಕು ಹೊರಗಡೆ? ಯಾಕಂದರೆ ಭಾಳ ಕಲ್ಮಶ ವಾತಾವರಣ ಆಗೈತಿ. ಅಶುದ್ಧ ರಾಜಕೀಯ ಕಾರಣದಿಂದ ಇವತ್ತು ಶುದ್ಧ ರಾಜಕಾರಣ ಬಂದು ನೀವು ಫಿಲ್ಟರ್ ಮಾಡಬೇಕಾಗೈತಿ. ಎಷ್ಟೋ ಯದವಾ ಮಾತಾಡ್ಕೊತ ಹೊಂಟಾವು. ಅರಿವಿಲ್ಲದ ಬುದ್ಧಿ ಇದ್ದವರು, ನಾಲಿಗೆ ಮಿದುಳಿಗೆ ಲಿಂಕ ಇಲ್ಲದವರು ಏನೇನೋ ಮಾತಾಡ್ಕೊತ ಹೊಂಟಾರ. ಒಂದೊಂದು ಸಮುದಾಯದವರನ್ನು ಬೇಯಾಕತ್ತಾರ. ಅದು ಎಲ್ಲ ಛಿದ್ರಾಗಿ ಹೊಂಟೈತಿ. ಎಲ್ಲರನ್ನು ಒಂದೇ ವೇದಿಕೆ ಕರೆ ತರುವಲ್ಲಿ ಸಿ ಎಮ್ ಇಬ್ರಾಹಿಂ ಪಾತ್ರ ಭಾಳ ಮುಖ್ಯ. ಸಿ ಎಮ್ ಇಬ್ರಾಹಿಂ ವೇದಿಕೆ ಮೇಲೆ ಮೈಕ್ ಹಿಡಿದ್ರೆ ಹುಯಿ ಅಂತೇರಿ. ಆದರೆ ಸಿ ಎಮ್ ಇಬ್ರಾಹಿಂ ಸಾಹೇಬ್ರು ಯಾಕೆ ಸುಮ್ಕುತ್ತೀರಿ? ಖಡಕ ಜವಾರಿ ಕಾಕ ಇವತ್ತು ಆಹ್ವಾನ ಕೊಡಾಕತ್ತಾನ ಸಿ ಎಮ್ ಇಬ್ರಾಹಿಂ ಸಾಹೇಬ್ರ. ನಿಮ್ಮಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿ ಐತಿ, ನಿಮ್ಮಲ್ಲಿ ಜಾತ್ಯತೀತ ಮನೋಭಾವನೆ ಐತಿ. ಎಲ್ಲ ಧರ್ಮದವ್ರ ಜೊತೆ ಕೂಡಿ ಇರುವಂಥ ಬದುಕು ರೂಪಣೆ ಮಾಡ್ಕೋರಿ ಅಂಥೇಳಿ ಸದಾ ಕಾಲ ನೀವು ವೇದಿಕೆ ಮೇಲೆ ಹೇಳಿದಿರಿ. ಇವತ್ತು ಅನ್ನ ಬಸವಣ್ಣನವರು ಸೂಫಿ ಸಂತರ ನಾಡಿನಲ್ಲಿ ನಿಮ್ಮ ಅನೇಕ ಪ್ರಚಾರ ಸಭೆಗಳಲ್ಲಿ ಎಷ್ಟೊಂದು ಅದ್ಭುತವಾಗಿ ನೀವು ಮಾತನಾಡಿದಿರಿ. ಜನ ನಿಮ್ಮನ್ನು ಕೊಂಡಾಡ್ತಾರ. ಸಿ ಎಮ್ ಇಬ್ರಾಹಿಂ ಸಾಹೇಬ್ರು ಬಂದ್ರೆ ಹಿಂದೂ ಮುಸ್ಲಿಂ ಜಗಳ ಆಗುವುದಿಲ್ಲ. ಎಲ್ಲಿ ಸಿ ಎಮ್ ಇಬ್ರಾಹಿಂ ಕಾಲಿಡ್ತಾನ ಅಲ್ಲಿ ಹಿಂದೂ ಮುಸ್ಲಿಂ ವೈಷಮ್ಯ ಹೋಗುವುದಿಲ್ಲ. ಯಾಕಂದರೆ ಅನ್ನ ಬಸವಣ್ಣವರು ಏನು ಹೇಳಿದಾರ, ಸೂಫಿ ಸಂತರು ಏನು ಹೇಳಿದಾರ, ಪ್ರವಾದಿ ಮೊಹಮ್ಮದ ಪೈಗಂಬರು ಏನು ಶಾಂತಿಯ ಸಂದೇಶ ಕೊಟ್ಟಾರ, ಅದನ್ನು ವಿವರವಾಗಿ ಇಂದಿನ ಯುವಕರ ತಲೆಯಲ್ಲಿ ಹಾಕುವಂಥ ಏಕೈಕ ನಾಯಕನೆಂದರೆ ಸಿ ಎಮ್ ಇಬ್ರಾಹಿಂ ಮಾತ್ರ. ಆದರೆ ಸಿ ಎಮ್ ಇಬ್ರಾಹಿಂಗೆ ಇವತ್ತು ವಯಸ್ಸಾಗಿರ್ಬೋದು, ಆದರೆ ಯುವಕನಂತೆ ಕಾಣ್ತಾರ. ಇಷ್ಟು ವಯಸ್ಸಾದರೂ ಯಾವುದು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವುದೇ ಚಟಗಳಿಲ್ಲ, ಯಾವುದೇ ಹವ್ಯಾಸ ಇಲ್ಲ. ದೇವರವರಿಗೆ ಯಾಕೆ ಇಷ್ಟೊಂದು ವಯಸ್ಸಿನ ಆಶೀರ್ವಾದ ಕೊಟ್ಟಾನಂದ್ರೆ ಅವರ ಶ್ರಮ ಇನ್ನೂ ಬೇಕಾಗೈತಿ ಇಂದಿನ ಯುವ ಪೀಳಿಗೆಗೆ. ಇಂಥ ವ್ಯಕ್ತಿ ಮಾರ್ಗದರ್ಶಕನಾಗಿ ಇವತ್ತು ರಾಜ್ಯದಲ್ಲಿ ಒಳ್ಳೆಯ ನಾಡು ಕಟ್ಟುವ ಸಲುವಾಗಿ ಸಿ ಎಮ್ ಇಬ್ರಾಹಿಂ ಸಾಹೇಬ್ರೆ ನೀವು ಬರಬೇಕು. ನಿಮಗೆ ರತ್ನ ಕಂಬಳಿ ಹಾಸುವ ಸಲುವಾಗಿ ರಾಜ್ಯದ ಯುವ ಜನತೆ ಕಾಕೋತು ಕೂತೈತಿ. ಜಾತಿ ಮತ ಪಂಥ ಭೇದವಿಲ್ಲದೆ ಸಿ ಎಮ್ ಇಬ್ರಾಹಿಂ ಅಂದರೆ ಶಿಶುನಾಳ ಶರೀಫರ ವಾಣಿಗಳು, ಸೂಫಿ ಸಂತರ ವಾಣಿಗಳು, ಕನಕದಾಸರ ಹಿತಚಿಂತಕ
ವಾಕ್ಯಗಳು. ಅನೇಕ ಜನರು ಇವತ್ತು ರಾಜ್ಯದಲ್ಲಿ ಈ ನಾಡು ಕಟ್ಟಲಿಕ್ಕೆ ಋಷಿಮುನಿಗಳು ತಪಸ್ಸು ಮಾಡಿದರು, ಸೂಫಿ ಸಂತರು ಅಹೋರಾತ್ರಿ ದೇವರ ಹತ್ರ ಬೇಡ್ಕೊಂಡ್ರು. ಶಾಂತಿಯ ದೇಶ ಭಾರತ ದೇಶ, ಸರ್ವ ಜಾತಿ ಧರ್ಮದ ವಿವೇಚ ಎಲ್ಲ ಕೂಡಿ ಇರುವಂಥ ದೇಶ ಅಂದರೆ ಜಗತ್ತಿನಲ್ಲಿ ಭಾರತ ಮಾತ್ರ ಸಿಗ್ತೈತಿ. ಅದನ್ನು ನಾವು CM ಇಬ್ರಾಹಿಂ ಬಾಯಿಂದ ಕೇಳಬೇಕು ಆ ಮಾತುಗಳನ್ನು. ಆ ನುಡಿಮುತ್ತುಗಳು CM ಇಬ್ರಾಹಿಂ ಹೇಳ್ತಾರೆ. ಆ ನುಡಿಮುತ್ತುಗಳು ಹೇಳಿದ ತಕ್ಷಣ CM ಇಬ್ರಾಹಿಂ ಸಾಹೇಬ್ರನ್ನು ಸೈಡ್ಲೈನ್ ಮಾಡೋಕ್ಕೆ ಹೋಗಿ ಎಷ್ಟೋ ಪ್ರಯತ್ನ ಪಟ್ಟರು ಸಹಿತ ಫಿನಿಕ್ಸ್ ಪಕ್ಷಿಗತೆ ಮತ್ತೆ ಜಿಗದ ರಾಜ್ಯದ ಭಾರ ವಹಿಸುವಲ್ಲಿ ಈ CM ಇಬ್ರಾಹಿಂ ಈಗ ಮತ್ತೆ ಕಾರ್ಯೋನ್ಮುಖರಾಗಬೇಕು. ಈಗ ಮತ್ತೆ ಅವರನ್ನು ಕರ್ಕೊಂಡು ಬರಬೇಕು. ಜೊತೆಗೆ ರೋಷನ್ ಬೇಗನ ಸಹಿತ ಬಿಡಬಾರ್ದು. CM ಇಬ್ರಾಹಿಂ ಅವರೇ ರೋಷನ್ ಬೇಗು ಸಹಿತ ಅಪಾರ ಕೊಡುಗೆ ಕೊಟ್ಟಂಥ ಒಬ್ಬ ನಾಯಕ. ನೀವು ಹಂಗೆ ಮನ್ಯಾಗ ಕೂತ್ರಿ ಅಂದ್ರೆ ಹಂಗೆ ಮನ್ಯಾಗ ಕುಂಡಿಸ್ತಾರ, ಆದರೆ ನೀವು ಹೊರಗೆ ಬರಬೇಕು. ನಿಮ್ಮ ಚಿಂತನೆಗಳು, ನಿಮ್ಮ ಗೋಷ್ಠಿಗಳು, ನಿಮ್ಮ ಸಂದೇಶಗಳು ಇವತ್ತು ಜನರಿಗೆ ಭಾಳ ಅವಶ್ಯಕತೆ ಐತಿ. ಕಲ್ಮಶ ವಾತಾವರಣ ಆಗೈತಿ. ಬರೇ ಹಿಂದೂ ಮುಸ್ಲಿಂ ಬಿಟ್ಟರೆ ಯಾವುದೂ ಇಲ್ಲ. ಧರ್ಮದಲ್ಲಿ ಇವತ್ತು ಧರ್ಮದಂಗಲ ನಡೆದೈತಿ. ಪ್ರತಿಯೊಂದು ವಸ್ತುವಿನ ಬಗ್ಗೆ ಇವತ್ತು ಏನೇನೋ ಬೆಂಕಿ ಕಾರುವಂಥ ಮಾತುಗಳು ನಡೆದೈತಿ. ಇವೆಲ್ಲ ನಿರ್ನಾಮ ಆಗಬೇಕಾದ್ರೆ CM ಇಬ್ರಾಹಿಂ ಅಖಾಡ ಕೇಳಿಬೇಕು. CM ಇಬ್ರಾಹಿಂ ಇವತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕು. ಚಾಮರಾಜನಗರದಿಂದ ಕೂಗು ಹೊಡೆದರೆ ಬೀದರ್ದಲ್ಲಿ ಕೇಳಬೇಕು. ಅದು CM ಇಬ್ರಾಹಿಂಗೆ ಶಕ್ತಿ ಮಾತ್ರ. ಆ ಶಕ್ತಿ ದೇವರು CM ಇಬ್ರಾಹಿಂಗೆ ಮಾತ್ರ ಕೊಟ್ಟಾನ. ಹಾಗಾದ್ರೆ ಕರ್ನಾಟಕ ರಾಜ್ಯದ CM ಇಬ್ರಾಹಿಂ ಬಳಗದವರೇ, CM ಇಬ್ರಾಹಿಂನ ಅಭಿಮಾನಿಗಳೇ, CM ಇಬ್ರಾಹಿಂನ ಹತ್ತಿರ ಶಾಸಕರಾದವರೇ, ಮಂತ್ರಿಗಳಾದವರೇ, ಮಾಜಿ ಶಾಸಕರಿದ್ದವರೇ, ಮಾಜಿ ಮಂತ್ರಿಗಳಿದ್ದವರೇ, ಎಲ್ಲರೂ ಕೂಡಿ CM ಇಬ್ರಾಹಿಂರನ್ನು ಒಂದು ವೇದಿಕೆ ಮೇಲೆ ತರ್ತೀರಿ. ಖಡಕ ಜವಾರಿ ಕಾಕ ಹಳಿ ಇತಿಹಾಸಗಳನ್ನ ಹೇಳ್ತಾನ. ಹಳೆಯ ಇತಿಹಾಸಗಳನ್ನು ಯಾವ ರೀತಿ ಇದ್ದು ಅನ್ನೋದು ತೋರಿಸಿಕೊಡ್ತಾನ. CM ಇಬ್ರಾಹಿಂಗೆ ಒಂದು ಶಕ್ತಿ ಐತಿ, ಯುಕ್ತಿನೂ ಐತಿ, ಪರಮ ಭಕ್ತಿನೂ ಐತಿ. ಖಡಕ ಜವಾರಿ ಕಾಕ ಹೇಳ್ತಾನ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ತಕ್ಷಣ CM ಇಬ್ರಾಹಿಂ ರಾಜ್ಯದ ಅಖಾಡಕ್ಕೆ ಬರಬೇಕನ್ನೋದು ಅನೇಕ ಅಭಿಮಾನಿಗಳ ಕೂಗಿನಿಂದ ಈ ಸುದ್ದಿ ಇವತ್ತು ಪ್ರಸಾರ ಮಾಡಾಕತ್ತೀನಿ. ಎಷ್ಟು ಜನ ಇದನ್ನು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಅನಿಸಿಕೆಗಳನ್ನ ಹಾಕ್ತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.